ಆತ್ಮೀಯರೇ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಬಿಸಿಯೂಟದ ಅಡುಗೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಡುಗೆ ಸಿಬ್ಬಂದಿಯವರು, ಮುಖ್ಯ ಅಡುಗೆಯವರಾಗಿರ್ಬೋದು ಅಥವಾ ಸಹಾಯಕ ಅಡುಗೆಯವರಾಗಿರ್ಬೋದು, ಅಡುಗೆ ಸಿಬ್ಬಂದಿ ಮರಣದ ಕಾರಣದಿಂದಾಗಿ ಅಥವಾ ರಾಜೀನಾಮೆ ಕಾರಣದಿಂದಾಗಿ ಅಥವಾ ನಿವೃತ್ತಿಯ ಕಾರಣದಿಂದಾಗಿ ಅಡುಗೆ ಸಿಬ್ಬಂದಿಯವರನ್ನು ನಮ್ಮ ಶಾಲೆ SATS MDM ಲಾಗಿನ್ನಿಂದ ರಿಮೂವ್ ಮಾಡಬೇಕಾಗಿ ಬಂದರೆ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರಲ್ಲಿ SATS MDM ಅಂತ ಟೈಪ್ ಮಾಡ್ಕೋಬೇಕು. ಸರ್ಚ್ ರಿಸಲ್ಟ್ಸ್ SATS ಲಾಗಿನ್ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ PM ಪೋಷಣ್ ಕರ್ನಾಟಕ ಲಾಗಿನ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ನಲ್ಲಿ STSನ ಯೂಸರ್ ನೇಮ್ ಪಾಸ್ವರ್ಡ್ ಫಿಲ್ ಮಾಡಬೇಕು. ಏಕೆಂದರೆ STSನ ಯೂಸರ್ ನೇಮ್ ಪಾಸ್ವರ್ಡು ಮತ್ತು SATS MDMನ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಒಂದೇ ರೀತಿಯಾಗಿರುತ್ತವೆ. ನೆಕ್ಸ್ಟ್ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಪೇಜಿಗೆ ಬರಬೇಕು. ಈಗ ನಾವು ಲಾಗಿನ್ ಆಗಿದ್ದೇವೆ. CCH ಕುಕ್ ಕಮ್ ಹೆಲ್ಪರ್ಸ್ ಅಡುಗೆ ಸಿಬ್ಬಂದಿ ರಿಮೂವ್ ಮಾಡಬೇಕಾದ್ರೆ ರಿಮೂವ್ ಆಪ್ಷನ್ಗಾಗಿ ಎರಗಡೆ ಇರತಕ್ಕಂಥ ಬಟನ್ಗಳಲ್ಲಿ CCH ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಇದರಲ್ಲಿ ಮತ್ತೆ ಸಬ್ ಮೆನುಗಳು ಓಪನ್ ಆಗ್ತದೆ. ಇದರಲ್ಲಿ ಎರಡನೇ ಸಬ್ ಮೆನು CCH ಎಂಟ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. CCH ಎಂಟ್ರಿ ಸ್ಕ್ರೀನ್ ಬಂತು. ಈ ಸ್ಕ್ರೀನ್ನಲ್ಲಿ ನೋಡ್ತಾ ಬಂದಾಗ ಲಿಸ್ಟ್ ಆಫ್ ಕುಕ್ ಕಮ್ ಹೆಲ್ಪರ್ಸ್ ಅಂದರೆ ಶಾಲೆಯಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಅಡುಗೆ ಸಿಬ್ಬಂದಿಯವರ ಲಿಸ್ಟ್ ಇದು. ಲಿಸ್ಟ್ನಲ್ಲಿ ಸೀರಿಯಲ್ ನಂಬರ್, ರೆಸಿಡೆಂಟ್ ID, ಸ್ಟಾಫ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಡೇಟ್ ಆಫ್ ಜಾಯ್ನಿಂಗ್, ರಿಟೈರ್ ಡೇಟ್, ರಿಟೈರ್ ಸ್ಟೇಟಸ್, ರಿಮಾರ್ಕ್, ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ ಆ್ಯಕ್ಷನ್ ಅಂತ ಇದೆ. ಈಗ ಈ ಅಡುಗೆ ಸಿಬ್ಬಂದಿಯಲ್ಲಿ ಯಾವ ಅಡುಗೆ ಸಿಬ್ಬಂದಿ ನಾನು ರಿಮೂವ್ ಮಾಡಬೇಕಾಗಿದೆಯೋ ಆ ಒಂದು ಅಡುಗೆ ಸಿಬ್ಬಂದಿಯ ಹೆಸರಿನ ಕಾಲಮ್ಗಳಲ್ಲಿ ರಿಮಾರ್ಕಲ್ಲಿ ನೋಡಿ ಕಾರಣ, ಯಾವ ಕಾರಣಕ್ಕಾಗಿ ನಾವು ರಿಮೂವ್ ಮಾಡಬೇಕಾಗಿದೆ. ನಮ್ಮ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಒಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ರಿಸೈನ್ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ರಾಜೀನಾಮೆ ಪತ್ರ, ಅದನ್ನು ದಾಖಲೆಯಾಗಿ ಇಟ್ಕೊಂಡಿದ್ದೇನೆ. ಸೊ ಈ ರಿಮಾರ್ಕಲ್ಲಿ ರಿಸೈನ್ ಅಂತ ಎಂಟರ್ ಮಾಡ್ತೇನೆ ಮತ್ತು ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ ಅಂತ ನೆಕ್ಸ್ಟ್ ಕಾಲಮ್ನಲ್ಲಿ ಡಿಸೇಬಲ್ ಬಟನ್ ಕ್ಲಿಕ್ ಮಾಡ್ತೇನೆ. ಮತ್ತು ಈ ಒಂದು ಟೇಬಲಲ್ಲಿ ನೋಡ್ಬೋದು, ನಾವು CCH ಡೇಟಾ ಎಂಟ್ರಿ ಮಾಡೋ ಸಮಯದಲ್ಲಿ CCH ಅವರನ್ನು SATS MDಗೆ ಆ್ಯಡ್ ಮಾಡಬೇಕಾದ್ರೆ ನಾವು ಅವರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿರುತ್ತೇವೆ. ನಾವು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ ಮೇಲೆ ಆ ಡೇಟ್ ಆಫ್ ಬರ್ತ್ನಿಂದ ಯಾವ ಡೇಟ್ಗೆ ಅವರಿಗೆ 60 ವರ್ಷ ಆಗ್ತೈತೆ ನೋಡ್ರಿ, ರಿಟೈರ್ ಡೇಟ್ ಅದಾಗಿ ಸಿಸ್ಟಮ್ ತೆಗೆದುಕೊಂಡಿರುತ್ತದೆ. ಉದಾಹರಣೆಗೆ ಇಲ್ಲಿ ಅಡುಗೆ ಸಿಬ್ಬಂದಿಯವರೊಬ್ಬರ ಡೇಟ್ ಆಫ್ ಬರ್ತ್ ಎಷ್ಟಿದೆ, 1973 ಅಂತ ಇದೆ. ಸೊ ಅವ್ರ ರಿಟೈರ್ ಡೇಟ್ ಏನಾಯಿತು ಅಂದರೆ ಅವ್ರಿಗೆ ಯಾವಾಗ 60 ವರ್ಷ ಆಗೋಪ್ಪ ಅಂದರೆ 2033ಕ್ಕೆ 60 ವರ್ಷ ಆಗ್ತದೆ. ಸೊ ಆದರೆ ಅವರು ಈ ಒಂದು ರಿಟೈರ್ ಡೇಟ್ಗೂ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರನ್ನ ನಾವು ರಿಮೂವ್ ಮಾಡಬೇಕಾಗಿದೆ. ಸೊ ಅದಕ್ಕೆ ರಿಮಾರ್ಕಲ್ಲಿ ರಿಸೈನ್ ಅಂತ ಎಂಟರ್ ಮಾಡ್ತೇನೆ. ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ನಲ್ಲಿ ಡಿಸೇಬಲ್ ಬಟನನ್ನು ಸೆಲೆಕ್ಟ್ ಮಾಡ್ತೇನೆ. ಈಗ ಅವ್ರು ರಿಮೂವ್ ಆಗ್ತಾರೆ. ಇದು 60 ವರ್ಷಕ್ಕೂ ಮುಂಚೆ ಮಧ್ಯದಲ್ಲೇ ರಾಜೀನಾಮೆ ಕೊಟ್ಟಂಥ ಅಡುಗೆ ಸಿಬ್ಬಂದಿಯನ್ನು ರಿಮೂವ್ ಮಾಡೋದು. ಇನ್ನು ಇನ್ನೊಬ್ಬರು ಅಡುಗೆ ಸಿಬ್ಬಂದಿಯವರು ಇದ್ದಾರೆ, ಅವರೊಂದು ಡೇಟ್ ಆಫ್ ಬರ್ತು 1965 ಅಂತ ಇದೆ. ಅವರು 2025ಕ್ಕೆ ಅವ್ರಿಗೆ 60 ವರ್ಷ ಆಗ್ತದೆ. ಅವರು 2025ಕ್ಕೆ 60 ವರ್ಷ ಆದಮೇಲೆ ಅವ್ರನ್ನ ನಾವು ರಿಟೈರ್ ಅಂತ ರಿಮೂವ್ ಮಾಡಬೇಕು. ಸೊ ಅಂಥ ರಿಟೈರ್ ಆದಂಥ ಅಡುಗೆ ಸಿಬ್ಬಂದಿಗೆ ರಿಮಾರ್ಕಲ್ಲಿ ರಿಟೈರ್ ಅಂತ ಫಿಲ್ ಮಾಡಬೇಕು. ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ನಲ್ಲಿ ಎನೇಬಲ್ ಬಟನ್ ಕ್ಲಿಕ್ ಮಾಡಬೇಕು. ಏಕೆಂದರೆ ಸರ್ಕಾರದ ನಿಯಮಾನುಸಾರ CCH ಅವರಿಗೆ ಇಡಿಗಂಟು ಸಿಗ್ತದೆ, ಅವರಿಗೆ ಅರ್ಹ ಒಂದು ಅಡುಗೆ ಸಿಬ್ಬಂದಿಯವರಿಗೆ ಇಡಿಗಂಟು ಸಿಗಬೇಕಾದ್ರೆ ನಾವು ಎನೇಬಲ್ ಬಟನ್ ಕ್ಲಿಕ್ ಮಾಡಬೇಕು. ಇದು ನಿಯಮಾನುಸಾರ ಅಡುಗೆ ಸಿಬ್ಬಂದಿ ನಿವೃತ್ತಿ ಆದಂಥವರಿಗೆ ಅವ್ರಿಗೆ ನಾವು ರಿಮಾರ್ಕಲ್ಲಿ ರಿಟೈರ್ ಫಿಲ್ ಮಾಡಬೇಕು. ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ನಲ್ಲಿ ಎನೇಬಲ್ ಬಟನ್ ಕ್ಲಿಕ್ ಮಾಡಬೇಕು. ಇನ್ನು ಅಡುಗೆ ಸಿಬ್ಬಂದಿ ಮರಣ ಹೊಂದಿದರೆ ಅಂಥ ಅಡುಗೆ ಸಿಬ್ಬಂದಿ ರಿಮೂವ್ ಮಾಡಲು ರಿಮಾರ್ಕಲ್ಲಿ ಡೆತ್ ಅಂತ ಫಿಲ್ ಮಾಡಬೇಕು. ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ನಲ್ಲಿ ಡಿಸೇಬಲ್ ಬಟನ್ ಕ್ಲಿಕ್ ಮಾಡಬೇಕು. ಸೊ ನಾನೀಗೇನು ಮಾಡ್ತೇನೆ, ನಮ್ಮ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಒಬ್ಬರು ರಿಟೈರ್ಡ್ಗೂ ಮುಂಚೆನೇ ಇನ್ನೂ 2033ಕ್ಕೆ ರಿಟೈರ್ಡ್ ಇದೆ ಅವ್ರದ್ದು, ಬಟ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅವ್ರ ರಾಜೀನಾಮೆ ಪತ್ರವನ್ನು ದಾಖಲೆಯಾಗಿ ಇಟ್ಕೊಂಡು ರಿಮಾರ್ಕಲ್ಲಿ ನಾನು ರಿಸೈನ್ ಅಂತ ಫಿಲ್ ಮಾಡ್ತೇನೆ. ಎನೇಬಲ್ ಆರ್ ಡಿಸೇಬಲ್ ಫಾರ್ ರಿಟೈರ್ಡ್ನಲ್ಲಿ ಡಿಸೇಬಲ್ ಬಟನ್ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಅಪ್ಡೇಟ್ ರಿಟೈರ್ ಸ್ಟೇಟಸ್ ಅಂತ ಕೇಳ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು ನಾನ್ ಟೀಚಿಂಗ್ ಸ್ಟಾಫ್ ರಿಟೈರ್ ಸ್ಟೇಟಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಮೇಲ್ಗಡೆ ಟಾಪಲ್ಲಿ ಬ್ಲೂ ಕಲರ್ನಲ್ಲಿ ಬರ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ
ನಾವು ಡಿಸೇಬಲ್ ಮಾಡಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರ ಈ ಒಂದು ರಿಟೈರ್ ಸ್ಟೇಟಸ್ ಈ ಮುಂಚೆ ಏನಿತ್ತು ಬ್ಲಾಂಕ್ ಇತ್ತು, ಈಗ ರಿಟೈರ್ ಸ್ಟೇಟಸ್ನಲ್ಲಿ ಡಿಸೇಬಲ್ ಅಂತ ಇದೆ, ಅದರ ಕೆಳಗಡೆ ರಿಸೈನ್ ಅಂತ ಇದೆ. ನೆಕ್ಸ್ಟ್ ರಿಮಾರ್ಕಲ್ಲಿ ರಿಸೈನ್ ಅಂತ ಇದೆ. ಸೊ ಇವ್ರು ಏನಾದರೂ ಈಗ ನಮ್ಮ ಒಂದು ಲಿಸ್ಟ್ ಆಫ್ ಕುಕ್ ಏನಿದೆ ಈ ಕುಕ್ ಲಿಸ್ಟ್ನಿಂದ ಇವರು ರಿಮೂವ್ ಆದರು. ಹೀಗೆ ನಾವು ಏನು ಮಾಡಬೇಕು, ಈ ರಿಟೈರ್ ಅಥವಾ ರಿಸೈನ್ ಅಥವಾ ಡೆತ್ ಕಾರಣದಿಂದ CCH ಅವರನ್ನು ರಿಮೂವ್ ಮಾಡಬೇಕಂದ್ರೆ ಈ ಒಂದು ವಿಧಾನವನ್ನು ಅನುಸರಿಸಿ ನಾವು ರಿಮೂವ್ ಮಾಡಬೇಕು ಅನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.